ನಮಸ್ತೆ ಅಣ್ಣ. ಯಾವ ನಿಮ್ಮದು? ಕುಂಚಿಕ್ನಹಳ್ಳಿ. ಕುಂಚಿಕ್ನಹಳ್ಳಿ, ಗೌರಿಬ್ನೂರು ಕುಂಚಿಕ್ನಹಳ್ಳಿ. ಎಷ್ಟು ಜೊತೆ ಕಟ್ಟಿದ್ದೀವಿ ಈ ಜಾತ್ರೆಗೆ? ಇವೆಲ್ಲ ನಮ್ಮ ಅಣ್ಣ. ಇವೆಲ್ಲ ನಿಮ್ಮವೇ. ಇನ್ನೊಂದು ಏನಂತಂದರೆ ಎಷ್ಟು ವಯಸ್ಸು ನಿನಗೆ ಇವಾಗ? 18 ವರ್ಷ. ಏನು ಓದ್ತಾ ಇದೀಯಾ? SLC ಓದ್ತಾ ಇದೀಯಾ? SLC ಓದ್ತಾ ಇದೀಯಾ? ಓರಿಗಳು ಸಾಕ್ತಾ ಇದೀಯಾ? ಎಷ್ಟು ಜೊತೆ ಸಾಕಿದೀಯ? 2 ಜೊತೆ ಸಾಕಿದೀಯಾ ನಿಮ್ಗೆ ನಿಮ್ಮ ಮನೆಗೆ? ಹಾಂ, ಈ ಜಾತ್ರೆಗೆ ಬಂದು ಎಷ್ಟು ದಿವಸ ಆಯಿತು? 2 ದಿನ ಆಯಿತು. ಓರಿಗಳೇನಾದ್ರು ಮಾರಾಕ್ದ ಇದೆಯಾವ? ಇನ್ನೂ ಇಲ್ಲ ಇದ್ದಾವೆ. ಎಷ್ಟೆಷ್ಟೆಲ್ಲ ಆಗಿದ್ವು ನಿಮ್ಮ ಓರಿಗಳು? 4 ಅಲ್ಲು 2 ಅಲ್ಲು. 4 ಅಲ್ಲು 2 ಅಲ್ಲು. ಆ ಹಲ್ಲು ಬಗ್ಗೆನೂ ನಿಂಗೆ ಚೆನ್ನಾಗಿ ಗೊತ್ತಾ? ಹಾಂ, ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ರೈತರ ಮಕ್ಕಳಿಗೆ ಅದು ಗೊತ್ತಿರಬೇಕಲ್ವಾ? ತುಂಬ ಖುಷಿ ಆಗುತ್ತೆ. ಮತ್ತು ನೀನು ಯಾವ ಓರಿಗಳು ತೋರಿಸು ಫಸ್ಟು. ನೋಡಿ ಸ್ನೇಹಿತರೆ, ಓರಿಗಳು ಇವು. ಇದೆಷ್ಟೆಲ್ಲ ಆಗಿವೆ? 4 ಅಲ್ಲು. ಇದು 4 ಅಲ್ಲು. ಇದು 4 ಅಲ್ಲು. ಇದು 4 ಅಲ್ಲು. ಎಷ್ಟು ಹೇಳ್ತೀಯ ರೇಟು? 170. 170. ಪರವಾಗಿಲ್ಲ. ಬಾ, ನಿನ್ನ ಹೆಸರು ಹೇಳಿಲ್ಲ ನನಗೆ. ಶ್ರೀಕಾಂತ. ಬಾ, ಹಾಗೆ ತೋರಿಸು ಬಾ. ಇವೇನು ಕಲರ್ ಓರಿ? ಕೆಂದೋರಿಗಳು. ಹಾಂ, ಏನು ಹೇಳ್ತೀವಿ ಇವು? 140. ಎಷ್ಟೆಲ್ಲ ಆಗವೆ? 2 ಅಲ್ಲ ಆಗವೆ. ನೋಡಿ ಸ್ನೇಹಿತರೆ, ಪಾಪ ಇನ್ನೂ SLC ಹುಡುಗ ಈ ಕೆಂದೋರಿಗಳು ಹಿಡ್ಕೊಂಡು ನಿಂತ್ಕೊತಾನೆ. ಓರಿಗಳು ಸಾಕ್ಬೇಕಂದ್ರೆ ಅವ್ನಿಗೊಂದು ಖುಷಿ. ಏನು ಓರಿಗಳು ಸಾಕೋದು ಯಾವಾಗಲಿಂದ ಕಲ್ತೋ? ನಮ್ಮ ಅಪ್ಪ ಅವರು ಮೊದಲಿಂದ ಕಟ್ತಾ ಇದ್ರು, ಚಿಕ್ಕ ವಯಸ್ಸಿಂದ. ನಮ್ದು ಇದ್ಮೇಲೆ ಖುಷಿಯಾಗಿ ಕಟ್ತಾ ಇದೀವಿ. ಏನು ಈ ವಯಸ್ಸಿಗೆ ಹಿಂಗೆ ಕಟ್ತಾ ಇದ್ದೀರಾ ಅಂದರೆ ಇನ್ನು ಮುಂದಕ್ಕೆ ಎಷ್ಟು ಜೊತೆ ಕಟ್ಬೋದು ನೀನು? ಹೇಳೋಕ್ಕಾಗಲ್ಲ. ನೋಡೋಣ, ಅವಾಗ ಎಷ್ಟು ಜೊತೆ ಆದರೂ ಕಟ್ಬೋದು. ಇಲ್ಲ ಒಂದು 20 ಜೊತೆ ಆದರೂ ಕಟ್ಬೋದು, ಒಂದು 10 ಜೊತೆ ಆದರೂ ಕಟ್ಬೋದು. ಏನೋ ನನ್ನ ಯೋಗ್ಯತೆ ಮೇಲೆ ನಾನು ಕಟ್ತೀನಿ ಅಲ್ವಾ? ಶ್ರೀಕಾಂತ, ಇವೆಷ್ಟು ಹೇಳ್ತೀಯ ಅಂದರೆ ರೇಟು? 140. ಎಷ್ಟೆಲ್ಲ ಆಗವೆ ಇವು? 2 ಅಲ್ಲು. ಏನು ಈ ಕೆಂದೋರಿಗಳು ಎಲ್ಲಿ ಸಿಗ್ತಾವೆ ನಿಮ್ಗೆ? ಮಂಚನಹಳ್ಳಿ ಏರಿಯಾ. ಇವ್ನು ಏನಂತಾರೆ ಗೊತ್ತಾ? ಇನ್ನೊಂದು ಅಮರಾವತಿ ಓರಿಗಳು ಅಂತಲೂ ಕರೀತಾರೆ. ಕರೆಕ್ಟಾ? ತುಂಬ ಖುಷಿ ಆಗುತ್ತೆ ನೀನು ಭೇಟಿಯಾಗಿ. ಇವೇ ಇಷ್ಟೇನಾ ನಿಮ್ಮವು? ಹಾಂ, ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಈ ಕ್ಯಾಮನಹಳ್ಳಿ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾಯಿದೆಯಾ? 4 ವರ್ಷದಿಂದ. ಏನು ಪರವಾಗಿಲ್ಲ ಇಲ್ಲಿ ವ್ಯಾಪಾರ ಎಲ್ಲ? ಎಲ್ಲೆಲ್ಲಿಂದ ಬರ್ತಾರೆ? ಬೇರೆ ಸ್ಟೇಟಿಂದ. ಯಾವ ಸ್ಟೇಟು? ಬಳ್ಳಾರಿ, ಶಿವಮೊಗ್ಗ, ಗೆಣಸಿ. ಹಾಂ, ಇದೇ ಥರ ಈ ಕಡೆ ಆಂಧ್ರ ಕಡೆಯಿಂದ ಏನಾದರೂ ಬರ್ತಾರಾ? ಆಂಧ್ರ ಕಡೆಯಿಂದ ಬರ್ತಾರೆ. ನೋಡಿ ಸ್ನೇಹಿತರೆ, ಹೀಗೆ ಪಾಪ ಚಿಕ್ಕ ಹುಡುಗ ಆದರೆ ಒಳ್ಳೆ ಮಾಹಿತಿ ಕೊಡ್ತಾನೆ. ಇನ್ನು SLCನಂತೆ ಹುಡುಗ ಓದ್ತಾನೆ. ಚೆನ್ನಾಗಿ ಓದು. ಹಾಂ, ಚೆನ್ನಾಗಿ ಓದಿ ಚೆನ್ನಾಗಿ ಇನ್ನು ಚೆನ್ನಾಗಿ ಓದಬೇಕು. ಓದಿದಷ್ಟು ನಿಮ್ಗೆ ಮುಂದೆ ಭವಿಷ್ಯ ಜಾಸ್ತಿ ಐತೆ. ಆಯಿತಾ? ನೀನು ಈ ವಯಸ್ಸಿಗೆ ಈ ಓರಿಗಳ ಜೊತೆ ಬಿದ್ದುಬಿಟ್ರೆ ಹೆಂಗೆ ನೀನು? ಹಾಂ, ಚೆನ್ನಾಗಿ ಓದ್ಬೇಕು ತಾನೆ? ಚೆನ್ನಾಗಿ ಓದು. ಇನ್ನೊಂದು ಏನಂತಂದರೆ, ಈಗಿನ ಕಾಲದಲ್ಲಿ ಎಷ್ಟು ಹೋದ್ರೆ ಅಷ್ಟು ಒಳ್ಳೆಯದು ನನ್ನ ಲೆಕ್ಕದಲ್ಲಿ. ನೀನು ಎಷ್ಟು ಹೋದ್ರೂ ಸಾಲ್ಕೋದಿಲ್ಲ. ಇನ್ನೊಂದು ಹೇಳ್ಬೋದು, ತೆಲುಗಲ್ಲಿ ಗಾದೆ ಐತೆ, ಸದ್ವಿಣೆ ಅನ್ಕಿನ ಸಾಕ್ಲೋಡೆ ಮೇಲೂ ಅಂತಾರೆ. ಹಂಗೆ ಅನ್ಕೊಂಡು ನೀನೆಲ್ಲಾದ್ರೂ ಹಾಳಾಗೋಗ್ಬಿಡಿಯಾ? ಎಲ್ಲೂ ಹಾಳಾಗೋಗ್ಬಿಡ. ಚೆನ್ನಾಗಿ ಓದು. ಭಗವಂತ ಎಲ್ಲ ಒಂದು ಜಾಗದಲ್ಲಿ ಅನ್ನ ಕೊಡ್ತಾನೆ. ಹಾಂ, ಸರಿನಾ? ತುಂಬ ಖುಷಿ ಆಗುತ್ತೆ ಶ್ರೀಕಾಂತ. ಹಾಂ, ನಮಸ್ಕಾರ. ನಮಸ್ಕಾರ ಹೇಳ್ರಿ ಅಣ್ಣ. ನಿಮ್ದು ಯಾವ ಊರಣ್ಣ? ನಮ್ಮ ದೊಡ್ಡಬಳ್ಳಾಪುರದ ಹತ್ರ ಶಿರ್ವಾರದಿಂದ ಇಲ್ಲೂ ಈ ಜಾತ್ರೆಗೆ ಬಂದಿದ್ದೀರಾ. ಹೇಗೆ ಅನ್ಸುತ್ತೆ ನಿಮಗೆ? ಏನಣ್ಣ, ದನಿನ ವ್ಯಾಪಾರ ಮಾಡಬೇಕು ಬಂದಿದ್ದೀರಿ. ದನಿನ ವ್ಯಾಪಾರ ಮಾಡಬೇಕು, ಈ ಬಸವಣ್ಣನ ಮಕ್ಕ ನೋಡಬೇಕು. ಈ ಎಲ್ಲ ಕಡೆ ಮೂಲೆ ನೋಡಿದ್ರು ಬಸವಣ್ಣನೇ ಕಾಣಿಸ್ತಾನೆ ಅಲ್ವಾ? ಎಷ್ಟು ಜೊತೆ ಕಟ್ಟಿದ್ದೀರಿ ಈ ಸರಿ? ಅಣ್ಣ, ನಮ್ಮವು ಘಾಟಿ ಒಳಗೆ 3 ಜೊತೆ ಕೊಟ್ಟರು. ಇವು ನಮ್ಮ ಸ್ನೇಹಿತರು ಸ್ನೇಹಿತರು ಎಷ್ಟು ಜೊತೆ ಕಟ್ಟಿದ್ದಾರೆ ಇವಾಗ? ಅಣ್ಣ, ಅವರು 2 ಜೊತೆ ಅವ. ಇವಾಗ 2 ಜೊತೆ ಅವೆ. ಯಾವ್ಯಾವು? ಇದೊಂದು ಜೊತೆ, ಹಾಂ. ಮತ್ತು ಇವೆಷ್ಟಾಗವಣ್ಣ ಅಲ್ಲು? ಅಣ್ಣ, ಇವು ಕಡೆಯಲ್ಲು. ಇವು ಕಡೆಯಲ್ಲು ಎಷ್ಟು ಹೇಳ್ತೀರಣ್ಣ ರೇಟು? 3.5 ಹೇಳ್ತಾರಣ್ಣ. 3.5 ಹೇಳ್ತಾ ಇದ್ದೀರಾ? ಹಾಂ ಅಣ್ಣ, ನಿಮ್ಮ ಹೆಸರು ತಿಳಿಸಿಲ್ಲ ನಮಗೆ. ನಮ್ಮ ಹೆಸರು ಮದನ್ ಅಂತೇಳಿ. ಮದನ್ ಅವರೇ, ಶಿರ್ವಾರದಿಂದ ಬಂದಿದ್ದೀರಾ ಓರಿಗಳು ನೋಡೋಕ್ಕೆ. ಹಾಗೆ ತೋರಿಸಿ ಬನ್ನಿ. ಅವನು ಇವು 2 ಆಗವಾ? 2 ಅಣ್ಣ ಇವು. ಹಾಂ. ಅಣ್ಣ, ಎಷ್ಟು ಹೇಳ್ತೀರಾ ರೇಟು? ನೀವು 2.30 ಹೇಳ್ತಾರೆ. 2.30. ಓರಿಗಳು ಮಾತ್ರ ತುಂಬ ಮುದ್ದಾಗಿ ಸಾಕಿದ್ದೀರಾ. ಘಾಟಿ ಹಾಂ, ಅದೇ ಕೆಲಸನಾ? ನೀವೇನಾದರೂ ಎಜುಕೇಷನ್ ಮಾಡ್ಕೊಂಡಿದ್ದೀರಾ ಇಲ್ವಾ? ಅಣ್ಣ, ನಾನು ಎಜುಕೇಷನ್ ಮಾಡಿದ್ದೀನಿ. ಕೆಲಸನೂ ಮಾಡ್ತೀರಿ, ಓರಿ ಕೆಲಸನೂ ಮಾಡ್ತೀರಿ. ಹಾಂ. ಓರಿಗೂ ಕಾಯಾಸು. ಹಾಂ, ತುಂಬ ಖುಷಿ ಆಗುತ್ತೆ ಈ ಓರಿ ಕಟ್ಟಬೇಕಂದ್ರೆ. ಆಯಿತಾ? ಅದು ರೈತರ ಮಕ್ಕಳಿಗೆ ಗೊತ್ತು ಆ ಖುಷಿ ಅನ್ನೋದು ಬೇರೆ. ನಾವು ಚಿಕ್ಕ ವಯಸ್ಸಿಂದ ಕಟ್ಟಿದ್ದೀರಣ್ಣ. ಹಾಂ, ನೋಡಿ ಸ್ನೇಹಿತರೆ, ಹೀಗೆ ಇರುತ್ತೆ ಓರಿಗಳು ಸಾಕೋರ ಕತೆ, ಓರಿಗಳು ಬೆಳೆಸೋರ ಕತೆ, ರೈತರ ಮಕ್ಕಳ ಕತೆ. ಆಯಿತಾ? ಇಲ್ಲಿ ನೀರು ವ್ಯವಸ್ಥೆ ಕಮ್ಮಿ. ಘಾಟಿ ವ್ಯವಸ್ಥೆ ಇದ್ದಂಗೆ ಇಲ್ಲಿ ಇಲ್ಲ ವ್ಯವಸ್ಥೆ. ನಮ್ಮ ಘಾಟಿ ಜಾತ್ರೆ ಅಷ್ಟು ಯಾವುದು ಬರೋದಿಲ್ಲ. ಯಾಕಂದ್ರೆ ನಂಬರ್ 1 ಗಂಡು ಜಾತ್ರೆ ಅಂತ ಹೇಳ್ತಾರೆ. ಅಣ್ಣ, ಎಷ್ಟು ತಗೊಂಡಿದ್ದಾರೆ ಸುಂಕ ಈ ಸರಿ?
ಜೋಡಿಗೆ 100 ರೂಪಾಯಿ. ಒಂದು ಜೊತೆಗೆ 100 ರೂಪಾಯಿ. ಹಾಂ ಹಾಂ ನೀರಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ನಮ್ ಘಾಟ್ ಆಗಿರೋ ಒಳ್ಳೆ ಸಪ್ಲೈ ಇತ್ತು. ಇಲ್ಲಿ ಊಟ ತಿಂಡಿ ಎಲ್ಲ ಏನಿಲ್ಲ, ಎಲ್ಲ ನಿಮ್ದನಾ? ನಾವು ಹೋಟ್ಲಾಗ ತರಬೇಕು. ಹೋಟ್ಲು ಇಲ್ಲ, ಏನಿಲ್ಲ. ಇಲ್ಲಿ ಹೋಟ್ಲವ್ರಿಗೆ ಒಳ್ಳೆ ದುಡ್ಡುಗಳು ಹಂಗಾದ್ರೆ. ಇಲ್ಲಿ ಸುಂಕ ಎಲ್ಲ ವಸೂಲಿ ಮಾಡ್ಕೊಂತಾರ, ಅವ್ರು ದುಡ್ಡು ಮಾಡ್ಕೊಂತಾರ. ಬರೋ ರೈತರಿಗ ಜೋಬ್ ಖಾಲಿನಾ? ಎಲ್ಲ ಅಷ್ಟೇ ಅಂತೀರಾ? ನೋಡಿ ಸ್ನೇಹಿತರೆ, ಹೀಗೆ ಇರುತ್ತೆ ಈ ಕ್ಯಾಮನಹಳ್ಳಿ ಜಾತ್ರೆಯಲ್ಲಿ. ಇವತ್ತು ಬಂದಿದ್ದೆ ನಾನು. ಹೌದು, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಬಂದಿರೋ ರೈತರಿಗಾಗಲಿ, ಇಲ್ಲ ಕರೆಂಟಿನ ವ್ಯವಸ್ಥೆ ಆಗಲಿ. ಇವಾಗ ರಾತ್ರಿ ಹೊತ್ತು ಹುಳ ಉಪ್ಟಾನೆ ಬಂತಪ್ಪ, ಯಾರು ಜವಾಬ್ದಾರಿ? ನೋಡಿ, ಅಂತ ಸೌಲಭ್ಯ ಏನಿಲ್ಲ ಅಂತೀರಾ? ಎಂತಕ್ಕೂ ಕೇಳಬೇಡಿ ಅಂತೀರಾ? ಒಳ್ಳೆ ದನಗಳು ಸೇರವೆ, ನಾನು ನೋಡ್ತಾ ಇದ್ದೀನಿ. ಬರೋದೇನೋ ಅದು ಅನುಭವಿಸ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಸ್ನೇಹಿತರೆ, ಹೀಗೆ ಇರುತ್ತೆ ಈ ಜಾತ್ರೆಗಳನ್ನೋದು. ಕೆಲವೊಂದು ಸೌಲಭ್ಯಗಳು ಕೆಲವೊಂದು ಜಾತ್ರೆಗಳು ಸಿಗ್ತವೆ, ಕೆಲವೊಂದು ಜಾತ್ರೆಗಳು ಸಿಗಲ್ಲ. ಇಲ್ಲಿ ಏನಿಲ್ಲ, ಇಲ್ಲಿ ವ್ಯವಸ್ಥೆನೇ ಇಲ್ಲ. ಸಪ್ಲಮ್ ಪರ್ಸೆ ಒಂಥರ ಅದು ನಮ್ಮ ಘಾಟಿ ಜಾತ್ರೆ ತರನೇ, ಅಲ್ಲೂ ಪರವಾಗಿಲ್ಲ. ನಮ್ಮ ಘಾಟಿ ಜಾತ್ರೆ ಅಂತೂ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು. ಈ ಕಡೆ ಯಾರು ಈ ಭಾಗದಲ್ಲಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಯಾರು ಇಲ್ಲ. ಸಪ್ಲಮ್ ಜಾತ್ರೆಗೂ ಒಳ್ಳೆ ನೀರು ಬಿಟ್ಟಿದ್ರು. ಹೌದು ಹೌದು. ರಾತ್ರಿ ಕತ್ಲು ಇಲ್ಲಿರಕ್ ಭಯ ಆಗುತ್ತಾ ಇಲ್ವಾ ನಿಮ್ಗ? ಏನಾದ್ರು ಹಾವುಗಳು ಹುಳುಗಳು ಬಂದ್ಬಿಟ್ರೆ ಯಾರು ಜವಾಬ್ದಾರಿ? ಓರಿ ಕಿತ್ಕೊಂಡು ಹೊಟ್ಟಾಗೈತೆ. ಓಹೋ. ನೋಡಿ ಸ್ನೇಹಿತರೆ, ಈ ಕ್ಯಾಮನಹಳ್ಳಿ ಜಾತ್ರೆ ವಿಶೇಷತೆ ಹೀಗಿದೆ. ಯಾರಾದರೂ ದಯವಿಟ್ಟು DC ಆಗಿರ್ಬೋದು, ಇಲ್ಲ ತಹಶೀಲ್ದಾರ್ನವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪಾಪ ಇಲ್ಲಿ ದಯವಿಟ್ಟು ಬಂದಿರೋ ರೈತರಿಗೆ ಅನುಕೂಲ ಆಗಲಿ, ಆಯಿತಾ? ಎಚ್ಚೆತ್ಕೊಳ್ಳಿ ಪಾಪ, ರೈತರಿಗೆ ಒಳ್ಳೆ ಅನುಕೂಲ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದಾರೆ. ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿದ್ದರೆ ಬಂದು ಇಲ್ಲೇನೋ ಮಾಡಿ. ಹಾಂ, ಕರೆಂಟ್ ಆದ್ರೂ ಕೊಡಲಿ ಅಂತ. ಕರೆಂಟು ಒಂದು ಸ್ವಲ್ಪ ನೀರು ಕೊಡಲಿ. ರೈತರಿಗೆ ಯಾರು ಏನು ಮಾಡ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಇದೇ ಥರ ಇರುತ್ತೆ ಈ ಕ್ಯಾಮನಹಳ್ಳಿ ಜಾತ್ರೆ ವಿಶೇಷತೆ ಹೀಗಿದೆ, ಆಯಿತಾ? ಇಲ್ಲಿ ಯಾವುದೇ ಥರದ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಂ ಒಂದ್ 4 ಸಲ ಹೋಗ್ಲಿ ಬರ್ಲಿ 150 ಒಂದು ಟ್ಯಾಂಕರ್ ಕಾಣಿಸ್ಲಿಲ್ಲಪ್ಪ ನನಗಂತೂ ನೋಡ್ದಂಗ. ನೋಡಿ, ನೋಡಿದ್ರು ಓರಿಗಳು ಕಾಣಿಸ್ತಾವೆ ಹೊರ್ತು ಒಂದು ಟ್ಯಾಂಕರ್ ನೀರಿಲ್ಲ, ಏನೂ ಇಲ್ಲ. ಪಾಪ ರೈತರು ಪರದಾಟ. ಇಲ್ಲಿ ಯಾರು ಹೇಳೋಕ್ಕಾಗೋದಿಲ್ಲ. ಊಟ ತಿಂಡಿ ಇಲ್ಲ, ಸರಿಯಾಗಿ ವ್ಯವಸ್ಥೆನೂ ಇಲ್ಲ, ನೀರು ಇಲ್ಲ. ನೀರು ಇಲ್ಲ, ದನಗಳಿಗೆ ನೀರಿಲ್ಲ. ರಾತ್ರಿ ಹೊತ್ತು ಒಂದು ಸ್ವಲ್ಪ ಬೆಳಕು. ಈ ಹಾಕಿರೋ ಕಂಬಗಳಿಗಾದ್ರೂ ಹಾಕ್ಲಿ. ನೋಡಿ, ಈ ತರ ಇರುತ್ತೆ ವ್ಯವಸ್ಥೆ. ಆಯ್ತಣ್ಣ, ಇದು ಆದಷ್ಟು ಮನ್ಮುಡ್ಸೋಣ, ಆದಷ್ಟು ತಲುಪ್ಸೋಣ. ತುಂಬ ನೋವಾಗುತ್ತೆ ಈ ಜಾತ್ರೆಗೆ ಬಂದು. ನನಗೂ ಇವಾಗ ಒಂದು ಸ್ವಲ್ಪ ನೋವಾಯಿತು, ಬೇಜಾರು ಮಾಡ್ಕೊಂಬಿಡ್ರೆ. ನೋಡೋಣ, ಆದರೂ ತಲುಪ್ಸೋಣ. ನೋಡಿ ಸ್ನೇಹಿತರೆ, ಆಗಿದೆ ಒಂದು ನೀವೇ ಹೇಳ್ರಿ ಕರುಗಳು. ಹಾಂ ಅಣ್ಣ, ಎಷ್ಟು ಜೊತೆ ಕಟ್ಟಿದ್ದೆ ಅಣ್ಣ? 3 ಜೊತೆ ಒಂದು ಒಂಟಿ ಇದೆ. 3 ಜೊತೆ ಒಂದು ಒಂಟಿ. ಏನು ಹೇಳ್ತೀವಿ ರೇಟು? ಇವು 185 ಹೇಳ್ತೀವಿ. 185. ಎಷ್ಟೆಲ್ಲ ಆಗವೆ? ಇನ್ನೂ ಅಲ್ಲಾಗಿಲ್ಲ, ಹಾಲಲ್ಲಿ. ಇನ್ನೂ ಹಾಲಲ್ಲು. ಇವು 130 ಹೇಳ್ತೀನಿ. 130. ಇವು ಹಾಲಲ್ವೇ? ಅವು ಕರುಗಳು? ಅವು 80,000 ಹೇಳ್ತೀನಿ. ಅವು 80,000. ಅದು ಒಂಟಿ? ಒಂಟಿ 35,000 ಹೇಳ್ತೀನಿ. 35,000. ಏನು ಹೆಸರು ನಿಮ್ಮದು? ರುದ್ರೇಶ್ ಅಂತ. ಹಾಂ, ರುದ್ರೇಶ್ ಅಂತೇಳಿ. ರುದ್ರೇಶ್ ಅವರೇ, ಈ ಕ್ಯಾಮನಹಳ್ಳಿ ಜಾತ್ರೆಗ ಹೇಗೆ ಅನ್ಸುತ್ತೆ ನಿಮಗೆ? ಸುಖ ಇಲ್ಲ ಸರ್. ಯಾಕೆ? ನೀರಿಲ್ಲ, ಪಾರಿಲ್ಲ, ಏನು ಇಲ್ಲ. ಯಾವ ಪುಣ್ಯಾತ್ಮ ಇಲ್ಲಿ ಜಾತ್ರೆ ಮಾಡಿದ್ನು MLA ಆಗೋನ ಗೊತ್ತಿಲ್ಲ. ನೀರಿಲ್ಲ, ದನಿಗೆ ನೀರಿಲ್ಲ. ನೆನ್ನೆಯಿಂದ ಪರದಾಡ್ಬಿಟ್ಟು ಏನು ಓರಿಗಳಿಗೆ ಏನೋ ನೀರು ಏನೋ ಕುಡಿಸ್ರ ಇಲ್ವಾ? ನೀರಿನ ಅನುಕೂಲನೂ ಇಲ್ಲ, ಲೈಟಿನ ಅನುಕೂಲನೂ ಇಲ್ಲ, ಏನು ಇಲ್ಲ ಸರ್. ಯಾವುದೇ ಥರದ್ದು ಇದಿಲ್ಲ. ಸುಂಕ ಮಾತ್ರ ಎಷ್ಟು ಕಲೆಕ್ಷನ್ ಮಾಡ್ತಾ ಇದ್ರಿ ಸರಿ? ಗಾಡಿಗೆ 100 ರೂಪಾಯಿ ಮಾಡ್ತಾವ್ರೆ, ಒಂದು ಜೊತೆ ಓರಿಗೆ 50 ರೂಪಾಯಿ ಮಾಡ್ತಾವ್ರೆ. ಅಲ್ಲಿಗೆ 150 ರೂಪಾಯಿ ಆಯಿತು. ಹುಲ್ಲು ಏನಾದ್ರು ಕೊಡ್ತಾರ ಇಲ್ವಾ? ಹುಲ್ಲು ಇಲ್ಲ ಸರ್, ಹುಲ್ಲು ಇಲ್ಲ. ನೀರೇ ಇಲ್ಲ ಅಂದ್ರೆ ಇನ್ನು ಹುಲ್ಲಲ್ಲಿ ಹುಲ್ಲಿಂದ ಕೊಡ್ತಾರೆ ಅಲ್ವಾ? ಊಟನೂ ಸಿಗಲ್ಲ. ಊಟನೂ ಇಲ್ಲ
ನೀರು ಇಲ್ಲ, ಏನು ಮಾಡೋದು ಗುರುವೆ? ರೈತರಿಗೆ ಅನುಕೂಲ ಏನಿಲ್ಲ ಇಲ್ಲಿ, ಹಾಂ, ಬರೀ ಅವ್ರಿಗೆ ಮಾತ್ರ ಅಷ್ಟೇ ಅನುಕೂಲ ಮಾಡ್ಕೊಂಡಿದ್ದಾರೆ. ಅವರು ಮಾಡ್ಕೊತವ್ರು ಅಷ್ಟೇ. ತುಂಬ ಧನ್ಯವಾದಗಳು ರುದ್ರೇಶ್ ಅವರೇ. ಆದಷ್ಟು ಮನ ಮುಟ್ಸೋಣ, ಆಯಿತಾ? ನೋಡ್ಸೋಣ. ಇದು ಯಾರು ಓರಿಗಳು? ಅವು ನಮ್ಮೂರವೇನೆ ಕೊಟ್ಬಿಟ್ಟಿದ್ದಾರೆ 80,000 ಕೊಟ್ಬಿಟ್ಟಾರೆ. ಹಾಲಲ್ಲಿ ನಾವು ಕರುಗಳು, ಕಟ್ಸ್ಕರ್ಗಳು. ಹಾಂ, ಕರ್ಗಳ. ಅದೇನು ಕಟ್ಸಂದ್ರೆ ಏನು? ಕಟ್ಸು ಅಂದರೆ ಹೆಣ್ಣು. ಹೆಣ್ಣು ಕರುಗಳ? ಓಹೋ, ಹಂಗೆ ಹೆಣ್ಣು ಕರುಗಳು. ನೋಡಿ ಸ್ನೇಹಿತರೆ, ಹಾಂ ಹಾಂ, ಇವು ಮಾತ್ರ ತುಂಬ ಮುದ್ದಾಗಿದ್ದಾವೆ. ಹೆಣ್ಣು ಕರುಗಳು ಕೊಟ್ಬಿಟ್ಟಿದ್ದಾರಂತೆ 80,000ಕ್ಕೆ. ನೋಡ್ಸೋಣ ಬನ್ನಿ. ಹಾಗೆ ಇನ್ನು ಈ ಕೆಮ್ಮನಹಳ್ಳಿ ಜಾತ್ರೆ ಯಾವುದೇ ಥರದ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಹಸುಗಳ್ಗ ಹುಲ್ಲು ಇಲ್ಲ. ಪಾಪ ರೈತರು ಪಾಪ ವನವಾಸ ಅನುಭವಿಸೋದನ್ನು ಮಾತ್ರ ತಪ್ತಾ ಇಲ್ಲ ಇಲ್ಲಿ, ಆಯ್ತಾ? ಬಂದಿದ್ದೀವಿ ಸಹ. ಯಾವ ಊರು ನಿಮ್ಮದು? ನಮ್ಮದು ಮಾಗಡಿ ಹತ್ರ ಅವಲ್ಕುಪ್ಪೆ. ಆವಲ್ಕುಪ್ಪೆ, ಮಾಗಡಿ ಹತ್ರದಿಂದ ಬಂದಿದ್ದೀರಾ? ನಾವು 7-8 ವರ್ಷದಿಂದ ಬರ್ತಾ ಇದೀವಲ್ಲ ಅಂತ ಬಂದು ಹಾಂ ಇಲ್ಲಿ ನೋಡಿದ್ರೆ ಯಾವ ವ್ಯವಸ್ಥೆನೂ ಇಲ್ಲ, ಏನೂ ಇಲ್ಲ. ಹಾಂ, ನೋಡಿ ಹೀಗಿದೆ ಪಾಪ ರೈತರ ವ್ಯವಸ್ಥೆ, ಏನು ಹೇಳೋಕ್ಕಾಗಲ್ಲ. ಆದಷ್ಟು ಮನಮುಟ್ಸೋಣ. ತುಂಬ ಧನ್ಯವಾದಗಳು ರುದ್ರೇಶ್ ಅವರೇ.